ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಫಾರ್ಮೆಟ್ ಬಗ್ಗೆ ಇದೀಗ ಭವ್ಯ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ವೀಕೆಂಡ್ನಲ್ಲಿ ಕಿಚ್ಚನ ಕ್ಲಾಸ್ ಫಿಕ್ಸ್ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಇರುವಂಥದ್ದು. ಬಿಗ್ ಬಾಸ್ ಕನ್ನಡದಲ್ಲಿ ಭವ್ಯ ಗೌಡ ಅವರು ಆಟದ ಫಾರ್ಮೆಟ್ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಚಿತ್ರವಾಗಿ ಮಾತನಾಡಿದ್ದಾರೆ. ಒಂದು ಟಾಸ್ಕ್ನಲ್ಲಿ ಅವರ ಅಂಕಗಳನ್ನ ಇನ್ನೊಬ್ಬ ಸ್ಪರ್ಧಿ ಕಸಿದುಕೊಂಡಿದ್ರಿಂದ ಈ ಒಂದು ಅಸಮಾಧಾನ ಉಂಟಾಗಿರುವಂಥದ್ದು. ಧನ್ರಾಜ್ ಗೆದ್ದಂತ ಟಾಸ್ಕ್ನಲ್ಲಿ ಭವ್ಯ ಅವರ ಅಂಕಗಳನ್ನ ಕಡಿಮೆ ಮಾಡಲಾಗಿದೆ ಅಂತ ಆಕ್ಷೇಪವನ್ನ ಹೊರಹಾಕಿದ್ದಾರೆ. ಇದರಿಂದಾಗಿ ಅವರು ಬಿಗ್ ಬಾಸ್ ಫಾರ್ಮೆಟ್ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇದು ನಿಮಗೂ ಕೂಡ ತಪ್ಪು ಅಂತ ಅನ್ಸಿದ್ರೆ, ಕಿಚ್ಚನ ಕ್ಲಾಸ್ ಪಕ್ಕ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಬಿಗ್ ಬಾಸ್ ಫಾರ್ಮೆಟ್ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಆಟ ಯಾವಾಗ ಹೇಗೆ ಬೇಕಾದರೂ ತಿರುಗಬಹುದು. ಆಟ ಇದೇ ರೀತಿ ಇರುತ್ತೆ ಅಂತ ಊಹಿಸೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಇದು ಆಡುವ ಆಟಗಾರರಿಗೆ ಜೊತೆಗೆ ವೀಕ್ಷಕರಿಗೂ ಕೂಡ ಗೊತ್ತಿರುತ್ತೆ. ಆದಾಗ್ಯೂ ಕೂಡ ಕೆಲವು ಸಂದರ್ಭಗಳಲ್ಲಿ ಸ್ಪರ್ಧಿಗಳು ಬಿಗ್ ಬಾಸ್ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದಂತ ಉದಾಹರಣೆ ತುಂಬಾ ಇದೆ ಸ್ನೇಹಿತರೆ. ಈಗ ಭವ್ಯ ಗೌಡ ಅವರು ಸಿಟ್ಟಿನಲ್ಲಿ ಇದರ ಬಗ್ಗೆ ಕೂಡ ಮಾತನಾಡಿದ್ದಾರೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಮೊದಲು ಬಿಗ್ ಬಾಸ್ಗೆ ಬಂದಂತ ಅನೇಕ ಸ್ಪರ್ಧಿಗಳು ಆಟದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಆರ್ಯವರ್ಧನ್ ಗುರೂಜಿ, ಈ ಸೀಸನ್ನ ಲಾಯರ್ ಜಗದೀಶ್ ಆಗಿರ್ಬೋದು, ಹೀಗೆ ಅನೇಕರು ಈ ಸಾಲಿನಲ್ಲಿ ಇದ್ದಾರೆ. ಆದರೆ ಭವ್ಯ ಕೂಡ ಈ ಸಾಲಿಗೆ ಸೇರ್ಕೊಳ್ತಾರೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಬಿಗ್ ಬಾಸ್ ಮಧ್ಯವಾರದ ಎಲಿಮಿನೇಷನ್ ಇಂದ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಬಚಾವಾಗೋದಕ್ಕೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ವಿವಿಧ ಟಾಸ್ಕ್ ಅನ್ನ ಕೊಡ್ತಾರೆ. ಗೆದ್ದಂತ ಸ್ಪರ್ಧಿಗೆ 100 ಅಂಕ, ಎರಡನೇ ಸ್ಥಾನ ಬಂದಂತ ಸ್ಪರ್ಧಿಗೆ 50, ಮೂರನೇ ಸ್ಥಾನ ಬಂದಂತ ಸ್ಪರ್ಧಿಗೆ 25 ಅಂಕ ಸಿಗ್ತಾ ಇತ್ತು. ಕೊನೆಯ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಒಂದು ಅವಕಾಶವನ್ನ ನೀಡ್ತಾರೆ. ಯಾರು ಕೊನೆಯ ಟಾಸ್ಕ್ ಗೆಲ್ತಾರೋ ಅವರಿಗೆ 100 ಅಂಕಗಳ ಜೊತೆಗೆ ಯಾವುದಾದ್ರೂ ಒಂದು ಸ್ಪರ್ಧಿಯ ಅಂಕದಿಂದ 50% ಪಾಯಿಂಟ್ಸ್ ಅನ್ನ ಕಸಿದುಕೊಳ್ಳುವಂತ ಅವಕಾಶ ಸಿಗುತ್ತೆ. ಈ ಟಾಸ್ಕ್ ನಲ್ಲಿ ನೀವೆಲ್ಲರೂ ನೋಡಬಹುದು, ಧನ್ರಾಜ್ ಅವರು ಗೆದ್ದಿದ್ರು, ಜೊತೆಗೆ ಭವ್ಯ ಅವರಿಂದ 50% ಪಾಯಿಂಟ್ಸ್ ಅನ್ನ ಕಸಿದುಕೊಳ್ತಾರೆ. ಇದು ಭವ್ಯ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಅವರು ಈ ಒಂದು ಫಾರ್ಮೆಟ್ ಬಗ್ಗೆ ತ್ರಿವಿಕ್ರಮ್ ಬಳಿ ಅಸಮಾಧಾನವನ್ನ ಹೊರಹಾಕ್ತಾರೆ. ಇವರ ಫಾರ್ಮೆಟ್ ನನಗೆ ಇಷ್ಟ ಆಗ್ತಾ ಇಲ್ಲ, ಮೈಕೈ ಹರ್ಕೊಂಡು ಆಡಿದ್ದು ನಾವು, ಇನ್ಯಾರಿಗೋ ಪಾಯಿಂಟ್ಸ್ ಹೋಯ್ತು, ನನಗೆ ಪೂರ್ತಿ ಪಾಯಿಂಟ್ಸ್ ಬೇಕು, ಕನ್ಫ್ಯೂಸ್ ಮಾಡಿ ಬಿಡ್ತೀರಾ ನೀವು, ಆಮೇಲೆ ನೀವು ಕನ್ಫ್ಯೂಸ್ ಆದ್ರಿ ಅಂತ ಹೇಳ್ತೀರಾ. ಈ ಒಂದು ಲೈನ್ ಕಿಚ್ಚ ಸುದೀಪ್ ಅವ್ರಿಗೆ ಹೇಳ್ದಂತೆ ಇತ್ತು ಅನ್ನುವಂಥದ್ದು ವೀಕ್ಷಕರ ಒಂದು ಅಭಿಪ್ರಾಯ. ಸೊ ಇದರ ಬಗ್ಗೆ ಭವ್ಯ ಬಿಗ್ ಬಾಸ್ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ವಾರಾಂತ್ಯದಲ್ಲಿ ಸುದೀಪ್ ಈ ವಿಚಾರ ಮಾತನಾಡುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂತಂದ್ರೆ ಈಕೆ ಕೊಟ್ಟಿರುವಂತ ಒಂದೇ ಒಂದು ಸ್ಟೇಟ್ಮೆಂಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವರ ಫಾರ್ಮೆಟ್ ನನಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಸಿಟ್ಟಿಗಾಗಿ ಹೇಳಿರ್ಬೋದು, ಆದರೆ ಮೈಕೈ ಹರ್ಕೊಂಡು ಆಡಿದ್ದು ನಾವು, ಇನ್ಯಾರಿಗೋ ಪಾಯಿಂಟ್ಸ್ ಹೋಯ್ತು. ಧನ್ರಾಜ್ ಅವರು ಕೂಡ ಮೈಕೈ ಹರ್ಕೊಂಡೇ ಕೆಲಸ ಮಾಡಿದ್ದಾರೆ. ಸೊ ನನಗೆ ಪೂರ್ತಿ ಪಾಯಿಂಟ್ಸ್ ಬೇಕು, ಕನ್ಫ್ಯೂಸ್ ಮಾಡಿಬಿಡ್ತೀರಾ ನೀವು, ಅಂದರೆ ಟಾಸ್ಕ್ನಲ್ಲಿ ನೀವು ಕನ್ಫ್ಯೂಸ್ ಮಾಡೋದು, ಅದಾದ ಮೇಲೆ ನಾವು ಕನ್ಫ್ಯೂಸ್ ಆಗಿದ್ದೀರಾ ಅಂತ ಹೇಳ್ತೀರಾ ಅಂತ ಈ ಒಂದು ಲೈನೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಕಿಚ್ಚ ಸುದೀಪ್ ಅವರು ಇದನ್ನು ನೋಡಿದ್ರೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ಬೋದು. ಸೊ ಹಾಗಾಗಿ ವೀಕೆಂಡ್ನಲ್ಲಿ ಭವ್ಯ ಅವರಿಗೆ ಕಿಚ್ಚನ ಕ್ಲಾಸ್ ಪಕ್ಕಾ ಇರುತ್ತೆ. ಸೊ ಕನ್ಫ್ಯೂಸ್ ಯಾರು ಆಗ್ತಿದ್ದಾರೆ, ಯಾರು ಮಾಡಿದ್ರು ಅನ್ನೋದನ್ನು ತಿಳಿ ಹೇಳ್ತಾರೆ. ಕಿವಿ ಹಿಂಡುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾತನಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬಟ್ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾರೋ ಅಥವಾ ಬಿಡ್ತಾರೋ ಅನ್ನೋದು ಕಾದು ನೋಡಬೇಕು. ಯಾಕಂತಂದರೆ ಕೆಲವೊಂದಷ್ಟು ಜನ ನಾವು ಅಂದ್ಕೊಂಡಿರ್ತೀವಿ, ಇಲ್ಲ ಈ ಬಾರಿ ಕಿಚ್ಚ ಸುದೀಪ್ ಅವರು ಪಕ್ಕ ಕ್ಲಾಸ್ ತೆಗೆದುಕೊಳ್ತಾರೆ, ರಜತ್ ವಿಚಾರದಲ್ಲಾಗಿರ್ಬೋದು ಅಥವಾ ಭವ್ಯ ವಿಚಾರದಲ್ಲಾಗಿರ್ಬೋದು. ಬಟ್ ಕೆಲವೊಂದಷ್ಟು ಸಾರಿ ಅದ್ರ ಬಗ್ಗೆ ಮಾತನಾಡಿರೋದಿಲ್ಲ, ಕೆಲವೊಂದಷ್ಟು ಬಾರಿ ಅದನ್ನು ಕಾಮಿಡಿಯಾಗಿ ಹೇಳ್ತಾರೆ. ಸೊ ಹಾಗಾಗಿ ಜನ ಈಗ ಎಕ್ಸ್ಪೆಕ್ಟ್ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಸೊ ಯಾಕಂತಂದರೆ ಕೆಲವೊಂದು ಬಾರಿ ಅದ್ರ ಬಗ್ಗೆ ಮಾತನಾಡೋದೇ ಇಲ್ಲ, ಬೇರೆ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಕೆಲವೊಂದು ಮಾತನಾಡೋದಿಲ್ಲ ಅಂತ ಅಂದ್ಕೊಂಡಿದ್ದ ವಿಚಾರವನ್ನು ಮಾತನಾಡ್ತಾರೆ. ಸೊ ಹಾಗಾಗಿ ಕಾದು ನೋಡಬೇಕು ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಮಾತನಾಡ್ತಾರ ಅನ್ನೋದು. ಸೊ ಸ್ನೇಹಿತರೆ, ನಿಮ್ಗೆ ಏನಿಸ್ತು, ಈಕೆ ಇದ್ರ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಅನಿಸ್ತಾ ಇದು ತಪ್ಪು ಅಥವಾ ವೀಕೆಂಡ್ನಲ್ಲಿ ಈ ವಿಚಾರ ಬರಬಹುದು ಅಂತ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಫಿನಾಲೆ ನಡೀತಾ ಇದೆ. ಸೊ ಹಾಗಾಗಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.